ಸ್ಮಾರ್ಟ್ ಸ್ಟಡಿ ಅತ್ಯಗತ್ಯ. ಕೇವಲ ಪುಸ್ತಕ ಹಿಡಿದು ಗಂಟೆಗಟ್ಟಲೆ ಕುಳಿತುಕೊಳ್ಳುವ ಬದಲು ಈ ಕೆಳಗಿನ ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ. 1. ಪೊಮೊಡೋರೊ ತಂತ್ರ, ಪೊಮೊಡೋರೊ ಟೆಕ್ನಿಕ್. ನಮ್ಮ ಮೆದುಳು ದೀರ್ಘಕಾಲ ಒಂದೇ ಸಮನೆ ಏಕಾಗ್ರತೆ ವಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ವಿಧಾನ ಬಳಸಿ. 25 ನಿಮಿಷ ಪೂರ್ಣ ಗಮನವಿಟ್ಟು ಓದಿ. ನಂತರ 5 ನಿಮಿಷ ವಿರಾಮ ಬ್ರೇಕ್ ತೆಗೆದುಕೊಳ್ಳಿ. ಹೀಗೆ 4 ಬಾರಿ ಮಾಡಿದ ನಂತರ 15ರಿಂದ 30 ನಿಮಿಷ ದೀರ್ಘ ವಿರಾಮ ತೆಗೆದುಕೊಳ್ಳಿ. ಇದು ಮೆದುಳನ್ನು ಚುರುಕಾಗಿರಿಸುತ್ತದೆ. 2. ಆಕ್ಟಿವ್ ರಿಕಾಲ್, ಆಕ್ಟಿವ್ ರೀಕಾಲ್. ಓದಿದ್ದನ್ನು ಸುಮ್ಮನೆ ಮತ್ತೆ ಮತ್ತೆ ಓದುವ ಬದಲು ಪುಸ್ತಕ ಮುಚ್ಚಿ ನಿಮಗೆ ಏನು ನೆನಪಿದೆ ಎಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ಪ್ರಶ್ನೆಗಳನ್ನು ನೀವೇ ಕೇಳಿಕೊಳ್ಳಿ. ನೆನಪಿಗೆ ಬಾರದ ಅಂಶಗಳನ್ನು ಮಾತ್ರ ಮತ್ತೆ ಓದಿ. 3. ಬ್ಲರ್ಟಿಂಗ್ ವಿಧಾನ, ಬ್ಲರ್ಟಿಂಗ್ ಮೆಥಡ್. ಇದು ಅತ್ಯಂತ ಪರಿಣಾಮಕಾರಿ ರಿವಿಷನ್ ತಂತ್ರ. ಒಂದು ಪಾಠ ಅಥವಾ ವಿಷಯವನ್ನು ಓದಿ ಮುಗಿಸಿ. ನಂತರ ಒಂದು ಖಾಲಿ ಹಾಳೆಯನ್ನು ತೆಗೆದುಕೊಂಡು ನಿಮಗೆ ನೆನಪಿರುವ ಎಲ್ಲವನ್ನೂ ಬರೆಯಿರಿ. ಬರೆದ ನಂತರ ಪುಸ್ತಕ ತೆರೆದು ನೀವು ಯಾವ ಪಾಯಿಂಟ್ ಬಿಟ್ಟಿದ್ದೀರಿ ಎಂದು ನೋಡಿ ಅದನ್ನು ಕೆಂಪು ಪೆನ್ನಿನಲ್ಲಿ ಬರೆಯಿರಿ. 4. ಫೇನ್ಮನ್ ತಂತ್ರ, ಫೇನ್ಮನ್ ಟೆಕ್ನಿಕ್. ನಿನಗೆ ಒಂದು ವಿಷಯ ಸರಿಯಾಗಿ ಅರ್ಥವಾಗಿದ್ದರೆ ಅದನ್ನು ಒಬ್ಬ ಸಣ್ಣ ಮಗುವಿಗೂ ಅರ್ಥವಾಗುವಂತೆ ವಿವರಿಸಬಹುದು ಎಂಬುದು ಇದರ ಸಾರಾಂಶ. ನೀವು ಓದಿದ ವಿಷಯವನ್ನು ಒಬ್ಬ ಕಾಲ್ಪನಿಕ ವಿದ್ಯಾರ್ಥಿಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಪಾಠ ಮಾಡುವಂತೆ ಜೋರಾಗಿ ವಿವರಿಸಿ. ಎಲ್ಲಿ ನಿಮಗೆ ವಿವರಿಸಲು ಕಷ್ಟವಾಗುತ್ತದೆಯೋ ಅಲ್ಲಿ ನಿಮ್ಮ ಜ್ಞಾನ ಕಡಿಮೆಯಿದೆ ಎಂದು ಅರ್ಥ. ಅದನ್ನು ಮತ್ತೆ ಓದಿ ಸರಿಪಡಿಸಿಕೊಳ್ಳಿ. 5. ಬಾಕ್ಸ್ ತಂತ್ರ, ಸ್ಪೇಸ್ಡ್ ರೆಪಿಟಿಷನ್ ಬಾಕ್ಸ್ ಟೆಕ್ನಿಕ್. ನೆನಪಿನ ಶಕ್ತಿ ಹೆಚ್ಚಿಸಲು ಈ ವಿಧಾನ ಬಳಸಿ. ಕಷ್ಟವಾದ ವಿಷಯಗಳನ್ನು ಪ್ರತಿದಿನ ರಿವೈಸ್ ಮಾಡಿ. ಸ್ವಲ್ಪ ಸುಲಭವಾದವುಗಳನ್ನು 2 ದಿನಕ್ಕೊಮ್ಮೆ ಓದಿ. ಚೆನ್ನಾಗಿ ನೆನಪಿರುವ ವಿಷಯಗಳನ್ನು ವಾರಕ್ಕೊಮ್ಮೆ ರಿವೈಸ್ ಮಾಡಿ.